ಸೊ ಮನೆಗೆ ಮಗಳು ಬರ್ತಿದ್ದ ಹಾಗೆಯೇ ಗಬ್ಬು ವಾಸನೆ ಸರ್. ಶೂ ಬಿಚ್ಚಿ ಆಚೆ ಒಳಗಡೆ ಬರ್ತಾಳೆ. ಸೊ ಕಾಲೆಲ್ಲ ತುಂಬ ವಾಸನೆ ಬರ್ತಿರುತ್ತೆ ಸರ್ ಅಂತ ಹೇಳ್ತಾಳೆ. ಸೊ ಹಾಗೆ ಕಾಲು ಕೂಡ ಊದ್ಕೊಳ್ಳುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆ ಸ್ಮೆಲ್ಲು ಕೂಡ ಕಡಿಮೆ ಆಗಬೇಕು. ಸಾಕ್ಸ್ ಬಿಚ್ಚಿಟ್ರು ಕೂಡ ಅದು ತುಂಬ ವಾಸನೆ ಅಂತೆ ಸರ್. ಬಟ್ ನಮ್ದು ಯಾರ್ದು ಬರಲ್ಲ, ನನ್ನ ಮಗಳದ್ದು ಯಾಕೆ ಬರುತ್ತೆ ಅಂತ ಕೇಳಿದರೆ, ಅವಳು ಕಾಲೇಜ್ ಗೋಯಿಂಗ್ ಹುಡುಗಿ ಅಂತ, ಇಷ್ಟು ದೊಡ್ಡವಳಾದರೂ ಯಾಕೆ ನನಗೆ ಈ ಥರ ಗಬ್ಬು ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನಾರ್ಮಲಿ ಏನು ವೆಂಕಟೇಶ್ ಹೇಳಪ್ಪ. ಸೊ ತುಂಬ ಜನಕ್ಕೆ ಬೆವರಿನ ವಾಸನೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮೂಲ ಕಾರಣ ನಿಮ್ಮ ತಿಂದಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗಿರಲ್ಲ. ಓಕೆ, ಸೊ ಟೆಕ್ನಿಕಲಿ ಇದನ್ನು ಸ್ಪ್ಲೀನ್ ಚೀಪ್ ಡಿಫಿಷಿಯನ್ಸಿ ಅಂತಾರೆ, ಇಲ್ಲ ಸ್ಪ್ಲೀನ್ ಡ್ಯಾಮ್ನೆಸ್ ಅಂತ ಕರೀತಾರೆ. ಕಾಲ ಸ್ಮೆಲ್ ಬರೋದಕ್ಕೆ ಶೂ ಹಾಕಿದಾಗ ಕಾಲಲ್ಲಿ ಸ್ಮೆಲ್ ಬರೋದು, ಬೆವ್ರ ಸ್ಮೆಲ್ ಬರೋದು, ಬಾಯಿ ಸ್ವೆಟ್ಟು ಆಗುತ್ತಂತೆ. ಎಸ್, ಅಂದರೆ ಪರ್ಸ್ಪಿರೇಷನ್, ಬೆವರು. ಸೊ ಬೆವರು ಅನ್ನೋದು ನಮ್ಮ ದೇಹದ ಒಂದು ಮಿನರಲ್ಸ್ನಾಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಒಂದು ಹೊರ ಹಾಕುವಿಕೆಯ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ನಿಮಗೆ ಸ್ಮೆಲ್ ಇದೆ ಅಂದರೆ, ಯೂರಿನ್ ಸ್ಮೆಲ್ ಇದೆ, ಮೋಷನ್ ಸ್ಮೆಲ್ ಇದೆ, ಬೆವರು ಸ್ಮೆಲ್ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಸ್ಪ್ಲೀನ್ ವೀಕ್ ಆಗಿರುತ್ತೆ. ಓಕೆ, ಅಂದರೆ ಸ್ಪ್ಲೀನ್ ಅಂದರೆ ಗುಲ್ಮ ಆ್ಯಂಡ್ ಪ್ಯಾಂಕ್ರಿಯಸ್ನ ಕಂಟ್ರೋಲ್ ಮಾಡ್ತಕ್ಕಂಥ ಆರ್ಗನ್ನು. ಯಾವಾಗ ಸ್ಪ್ಲೀನ್ ವೀಕ್ ಆಗುತ್ತೆ, ನೀವು ತಿಂದಿರೋದು ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಸರಿಯಾಗಿ ಎಲಿಮಿನೇಷನ್ ಆಗಲ್ಲ. ಆ ದೇಹದ ಒಳಗಡೆ ತುಂಬ ಹೊತ್ತು, ತುಂಬ ದಿನಗಳ ಕಾಲ ಅದು ಶೇಖರಣೆ ಆದಾಗ ಅದು ರಾಟನ್ ಆಗಿಬಿಟ್ಟು ಕೊಳಿತಾ ಹೋಗಿ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವರು ಮಾತಾಡಿದ್ರೆ ಸ್ಮೆಲ್ ಬರುತ್ತೆ, ಕೆಲವರು ಊಸ್ಬಿಟ್ಟಾಗ ಸ್ಮೆಲ್ ಬರುತ್ತೆ, ಇನ್ನು ಕೆಲವರು ಸಾಕ್ ಸ್ಮೆಲ್ ಬರುತ್ತೆ, ಇನ್ನು ಸ್ವಲ್ಪ ಯೂರಿನ್ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಅಂಥವ್ರು ವೆರಿ ಸಿಂಪಲ್, ಒಂದೇ ಕಲರ್ ಯೆಲ್ಲೋ ಕಲರ್ನ ನೋಡಿ, ದಿಸ್ ಈಸ್ ಯುವರ್ ಸ್ಪ್ಲೀನ್ ರಿಫ್ಲೆಕ್ಸ್. ಇಲ್ಲಿ ನಂಬರ್ 5 ಅಂತ ಯೆಲ್ಲೋ ಕಲರಲ್ಲಿ ಬರೀರಿ. ಓಕೆ, ನ್ಯೂಮರಾಲಜಿ, ಕಲರ್ ನ್ಯೂಮರಾಲಜಿ. ಇದನ್ನ 20 to 30 ಟೈಮ್ಸ್ 15-20 ಸತಿ ಒತ್ಬಿಟ್ಟು ನಂಬರ್ 5 ಯೆಲ್ಲೋ ಕಲರ್ ಬರ್ಬಿಟ್ಟು 3 to 4 ಗಂಟೆ ಇಟ್ಕೊಂಡು ಅಳಿಸ್ಬಿಡಿ. ಇದನ್ನ ನೀವು 2 to 3 ವಾರ ಮಾಡಿ. ಬೈ 3rd ವೀಕ್ ಮುಗಿಯೋದ್ರೊಳಗಡೆ ನಿಮಗೆ ಸ್ಮೆಲ್ ಇರಲ್ಲ. ಎಸ್ ವೀಕ್ಷಕರ, ಈ ಕಲರ್ ಪೆನ್ಸಿಲ್ ಏನೋ ಮಹಾನ ಅಂತ ಏನು ದುಡ್ಡಾಗಲ್ಲ. ಸೊ ಸುಮ್ಮನೆ ನಿಮ್ಮ ಮಕ್ಕಳು ಆಟ ಆಡ್ತೀರ, ಅದನ್ನು ತೊಗೊಂಡು ಬರ್ಕೊಳ್ಳಿ. ಸೊ ನಿಮಗೆ ನೀವೇ ಮಾಡ್ಕೊಳ್ಳಿ. ಬುಕ್ ತೊಗೋಬೇಕು, ಕ್ಲಾಸಸ್ ಸೇರ್ಕೋಬೇಕು ಅಂತ ನಾವು ಯಾರೂ ಹೇಳ್ತಾ ಇಲ್ಲ. ನಿಮಗೆ ನೀವೇ ಬರ್ಕೊಳ್ಳಿ. ಸೊ ಟ್ರೀಟ್ಮೆಂಟ್ ತೊಗೊಳ್ಳಿ, ಅನಂತರ ನೀವೇ ನೋಡಿ. ಎಸ್ ವೀಕ್ಷಕರೇ, ಸೊ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ.